ವೆಲ್ಕಮ್ ಬ್ಯಾಕ್ ಟು AMA ಚಾನಲ್. ಇವತ್ತು ನಾನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಸಂಬಂಧಪಟ್ಟಂಗೆ ಎನ್ರೋಲ್ಮೆಂಟ್ನ ಯಾವ ರೀತಿಯಾಗಿ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಅದರದ್ದು ಕಂಟಿನ್ಯೂಸ್ ವಿಡಿಯೋ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಆಗಲೇ ನಿಮಗೆ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಅರ್ಥ ಆಗೋದು. AMA ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವಶ್ಯಕತೆ ಇದ್ದ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಹೋಗಿ. ನಾನು DD ಬಗ್ಗೆ ಹೇಳ್ತಿದ್ದೆ, ಅಂದರೆ DDನ ಯಾರ ಹೆಸರಲ್ಲಿ ತಗೋಬೇಕು ಅಂತ ಹೇಳ್ತಿದ್ದೆ. DDನ ನಾವು ಸೆಕ್ರೆಟ್ರಿ KSBC ಎನ್ರೋಲ್ಮೆಂಟ್ ಅಕೌಂಟ್ ಅಂತ ಅಂದ್ಬಿಟ್ಟು ನಾವು 2 DD ತೆಗಿಬೇಕಾಗುತ್ತೆ. ಇಲ್ಲಿ ಏನು ಫೀಸ್ ಸ್ಟ್ರಕ್ಚರ್ ಅನ್ನೋದು ಬೇರೆ ಬೇರೆ ಇದೆ, ಅಂದರೆ ಬೇರೆ ಬೇರೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಫೀಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಫೀಸ್ ಅಂದರೂ ಒಂದೇ, DD ಅಂದರೂ ಒಂದೇ. ನಾವು DD ಮುಖಾಂತರ ನಾವು ಫೀಸ್ನ ಕಟ್ತಾ ಇದ್ದೀವಿ ಅಷ್ಟೇ. ಇಲ್ಲಿ 2 DD ತೆಗಿಬೇಕು ಅಂತ ಹೇಳಿದ್ನಲ್ಲ ನಾನು. ಒಂದು ಅಂದರೆ ಈಗ ಜನರಲ್ ಕ್ಯಾಟಗರಿಗೆ ಹೇಳ್ತಾ ಹೋಗ್ತೀನಿ. ಜನರಲ್ ಕ್ಯಾಟಗರಿಯವರು ಒಂದು DDನ 750 ರೂಪಾಯಿಗೆ ತೆಗಿತೀರಾ, ಇನ್ನೊಂದು DDನ 6800 ರೂಪಾಯಿಗೆ ತೆಗಿತೀರಾ. SC ST ಕ್ಯಾಟಗರಿಯವರು ಒಂದು DD ಬಂದುಬಿಟ್ಟು 125 ರೂಪಾಯಿಗೆ ತೆಗಿತೀರಾ, ಎರಡನೇ DD ಬಂದುಬಿಟ್ಟು 6800 ರೂಪಾಯಿಗೆ ತೆಗಿತೀರಾ. ಇಲ್ಲಿ 750 ರೂಪಾಯಿ ಮತ್ತು 125 ರೂಪಾಯಿ, SC STಗೆ 125 ರೂಪಾಯಿ, ಜನರಲ್ ಕ್ಯಾಟಗರಿಗೆ 750 ರೂಪಾಯಿ ಇದು ಎನ್ರೋಲ್ಮೆಂಟ್ ಫೀ ಆಗಿರುತ್ತೆ. ಇನ್ನು 40 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಫೀಸ್ ಸ್ಟ್ರಕ್ಚರ್ ಅಂತಂದರೆ ಟೋಟಲಾಗಿ 25,000 ಇದೆ. SC STಗೂ ಒಂದೇ ಇದೆ, ಮತ್ತು ಬಂದುಬಿಟ್ಟು ಜನರಲ್ ಕ್ಯಾಟಗರಿಗೂ ಒಂದೇ ರೀತಿಯಾದಂಥ ಫೀಸ್ ಸ್ಟ್ರಕ್ಚರ್ ಇದೆ. ಇಲ್ಲಿ ಎನ್ರೋಲ್ಮೆಂಟ್ ಫೀ ಮತ್ತು ಅದರ್ ಫೀ ಅನ್ನೋದು ಏನು ಜನರಲ್ಗೆ ಮತ್ತು SC STಗೆ ಯಾವ್ಯಾವ ಫೀಸ್ ಇತ್ತೋ ಅದನ್ನೇ ಇದಕ್ಕೆ ಅಪ್ಲಿಕೇಬಲ್ ಮಾಡಿದ್ದಾರೆ. 25,000 ಅಂತೂ ಇದು ಪರ್ಟಿಕ್ಯುಲರಾಗಿ 25,000 ಅನ್ನೋದು ಕಟ್ಟಲೇಬೇಕು. ಅದು SC ST ಆಗಿರ್ಬೋದು ಅಥವಾ ಜನರಲ್ ಕ್ಯಾಟಗರಿ ಆಗಿರ್ಬೋದು, ಕಟ್ಟಲೇಬೇಕು ಅನ್ನೋದಿದೆ. 40 ವರ್ಷ ಮೇಲ್ಪಟ್ಟವರು ಅವ್ರಿಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲ ಕೆಲಸ ಮುಗಿಸಿದ್ದೀವಿ, ಅಂದರೆ ಹೊರಗಡೆಯಿಂದ ಏನೇನು ತೊಗೋಬೇಕಾಗಿತ್ತೋ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ. ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಹೊರಗಡೆಯಿಂದ ನಾವು ಅಂಡರ್ಟೇಕರ್ನ ತೊಗೋಬೇಕಾಗಿತ್ತು. ಆರ್ಟಿಕಲ್ 4 ಅಂದರೆ ಅಫಿಡೇವಿಟ್ನ ಮಾಡಿಸ್ಬೇಕಿತ್ತು. ಆರ್ಟಿಕಲ್ 17ನ ತೊಗೋಬೇಕಿತ್ತು. ಆಮೇಲೆ ಬಂದುಬಿಟ್ಟು DDಗಳನ್ನ ಕಟ್ಟಬೇಕಾಗಿತ್ತು. ಅಕಸ್ಮಾತ್ ನೀವು ಮಾರ್ಕ್ಸ್ ಕಾರ್ಡ್ಗೆ ಏನಾದರೂ ಸೈನ್ ಹಾಕ್ಸಿಲ್ಲ ಅಂತಂದರೆ, ನಾನು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ಗಳಿಗೆ ಪ್ರಿನ್ಸಿಪಲ್ ಸರ್ ಸಿಗ್ನೇಚರ್ ಬೇಕು ಅಂತ ಪಾರ್ಟ್ 1ನಲ್ಲೂ ಕೂಡ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಹಾಕ್ಸಿಲ್ಲ ಅಂತಂದರೆ ನೀವು ಯೋಚನೆ ಮಾಡಬೇಡಿ, ಅಲ್ಲಿ ನೋಟ್ರಿ ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಕೇಳಿ, ಸರ್ ಸೀಲು ಸಿಗ್ನೇಚರ್ ಬೇಕಾಗಿತ್ತು ನಿಮ್ಮದು ಅಂತಂದರೆ ಅವರು 1 ಸೀಲು ಸಿಗ್ನೇಚರ್ಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ, 1 ಪೇಪರ್ಗೆ. ನೆಕ್ಸ್ಟ್ ಅಲ್ಲಿಂದ ಬರ್ತಿದ್ದಂಗೆ ನೀವು ಅರ್ಜಿ ಫಿಲ್ ಮಾಡಬೇಕು. ಯಾಕಂದರೆ ಇದು ಒಂದು ದಿನದಲ್ಲಿ ಮುಗಿಯೋಂಥ ಕೆಲಸ ಅಲ್ಲ. ಒಂದಿನ ಬಂದು ನಾವು ಹೊರಗಡೆ ಕೆಲಸನೇ ಮಾಡಬೇಕಾಗುತ್ತೆ, ಅಂದರೆ ಪೇಪರ್ಸ್ಗಳನ್ನ ತೊಗೊಳ್ಳೋದೇ ಆಗಿರುತ್ತೆ. ಇನ್ನೊಂದು ದಿನ ಬಂದು ನಾವು ವೆರಿಫಿಕೇಷನ್ಗೆ ಕೂತ್ಕೊಳ್ಳೋದಾಗಿರುತ್ತೆ. ಯಾವ ದಿನ ಬರಬೇಕು ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ದಿನ ಬಂದರೆ, ಈ ದಿನದಿಂದ ಈ ದಿನ ಬಂದರೆ ಮಾತ್ರ ನಿಮಗೆ ಈ ಎನ್ರೋಲ್ಮೆಂಟ್ ಅಪ್ಲಿಕೇಶನ್ನ ತೊಗೊತಾರೆ, ವೆರಿಫಿಕೇಷನ್ನ ಮಾಡಿಬಿಟ್ಟು ಅಂತ ಹೇಳ್ತೀನಿ. ಲಾಸ್ಟಲ್ಲಿ ನಾನು ಹೇಳ್ತೀನಿ. ಇನ್ನು ಅರ್ಜಿ ಫಿಲ್ ಮಾಡೋದು ಅಂತ ಬಂದಾಗ ನಾವು 300 ರೂಪಾಯಿ ಕೊಟ್ಟು ಅರ್ಜಿ ತೊಗೊಂಡಿರ್ತೀವಿ, ಬ್ಲೂ ಬುಕ್ನ. ಅದ್ರ ಮೇಲೆ ನಾವು ಹೆಸರು ಬರೀಬೇಕಾಗುತ್ತೆ, ಅಡ್ರೆಸ್ ಬರೀಬೇಕಾಗುತ್ತೆ. ಆ ಪೇಜ್ ತೆಗಿತಿದ್ದಂಗೆ ನಿಮಗೆ ಒಂದು PTK ಇರುತ್ತೆ, ಅದನ್ನೆಲ್ಲನೂ ಓದ್ಕೊಳ್ಳಿ. ಈ ಮೇಲೆ ಕಾಣ್ತಿದೆಯಲ್ಲ, ಇದು ಚಲನ್ಗಳಾಗಿರುತ್ತೆ. ನಾವು DD ಕಟ್ಟಿದ್ವಲ್ಲ, ಆ DD ಜೊತೆಗೆ ಇದನ್ನು ಕೂಡ ಹರ್ಕೊತಾರೆ ಅವರು, ಅವರೇ ತೊಗೊತಾರೆ, ನೀವೇನು ಅರಿಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲೆಲ್ಲಿ ಡೇಟ್ ಮತ್ತು ಸಿಗ್ನೇಚರ್ ಹಾಕಬೇಕು ಅಲ್ಲಿ ಪ್ರತಿಯೊಂದು ಕಡೆ ನಿಮ್ಮ ಸಿಗ್ನೇಚರ್ ಮತ್ತು ಡೇಟ್ ಹಾಕಿ. ಯಾಕಂದರೆ ಅವರು ಪ್ರತಿಯೊಂದು ಸಿಗ್ನೇಚರ್ನು ಗಮನಿಸ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ಸಿಗ್ನೇಚರ್ ಮಾತ್ರ ಮರಿಬೇಡಿ. ನೀವು ಹೆಂಗೆ ಫಿಲ್ ಮಾಡಿದ್ದೀರಾ ಅನ್ನೋದನ್ನ ನೋಡೋದಿಲ್ಲ, ಎಲ್ಲೆಲ್ಲಿ ಸಿಗ್ನೇಚರ್ ಕರೆಕ್ಟಾಗಿ ಹಾಕಿದ್ದೀರಾ ಅನ್ನೋದನ್ನ ನೋಡ್ತಾರೆ. ಮತ್ತು ನಿಮ್ಮ ಹೆಸರು ಇನಿಷಿಯಲ್ ಕರೆಕ್ಟಾಗಿ ಹಾಕಿ, ನಿಮ್ಮ ತಂದೆಯವ್ರ ಹೆಸರು ಹಾಕಿ, ಮತ್ತು ಅವ್ರ ಇನಿಷಿಯಲ್ ಕೂಡ ಸರಿಯಾಗಿ ಮೆನ್ಷನ್ ಮಾಡಿ. ಈ ಸಂದರ್ಭದಲ್ಲಿ ನಾನು ಒಂದು ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಯಾಕಂತಂದರೆ ಇದ್ರ ಬಗ್ಗೆ ನಿಮಗೂ ಸಹ ಗೊತ್ತಿರಲಿ ಅಂತ ಅಂದ್ಬಿಟ್ಟು. ನಾನು ಎನ್ರೋಲ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಎನ್ರೋಲ್ಮೆಂಟ್ಗೆ ಹೋಗಿದ್ದೆ. ಅಲ್ಲೊಂದು ಹಾಲ್ ಇದೆ, ಹಾಲ್ ಒಳಗೆ ಕರೀತಾರೆ ನಮ್ಮನ್ನು. ನಾವು ಅಲ್ಲಿ ಹೋದ್ಮೇಲೆ ಒಂದು ಲೆಡ್ಜರ್ ಕೊಡ್ತಾರೆ, ಅಲ್ಲಿ ನಮ್ಮ ಹೆಸರು ಕರೀತಾ ಇರ್ತಾರೆ, ನಾವು ಹೋಗಿ ಸೈನ್ ಹಾಕಬೇಕು. ನನ್ನ ಹೆಸರು ಕರೆದ್ರು, ನಾನು ಹೋಗಿ ಸೈನ್ ಹಾಕ್ಬಿಟ್ಟು ಬಂದೆ. ನಾನು ಅಲ್ಲಿ ಸೈನ್ ಹಾಕೋಕೆ ಹೋದಾಗ ನಾನು ಒಂದು ವಿಷಯ ಗಮನಿಸಿದೆ, ಆದರೆ ನಾನು ನೆಗ್ಲೆಕ್ಟ್ ಮಾಡಿದೆ. ಅದೇನಂತಂದರೆ, ನನ್ನ ಹೆಸರು ಇನಿಷಿಯಲ್ ಇರಲಿಲ್ಲ, ನನ್ನ ಹೆಸರಿತ್ತು. ನಾನು ಇನಿಷಿಯಲ್ ತಾನೇ ಹಾಕ್ತಾರೆ ಬಿಡು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿದೆ. ಅದೇ ಥರನೇ ನನ್ನ ಎನ್ರೋಲ್ಮೆಂಟಲ್ಲಿ ಕೂಡ ಇನಿಷಿಯಲ್ ಇಲ್ದೇ ಎನ್ರೋಲ್ಮೆಂಟ್ ಕೊಟ್ಟಿದ್ದರು. ನಾನು ಮತ್ತೆ ಅದನ್ನು ತೊಗೊಂಡ್ಮೇಲೆ ಅಲ್ಲೆಲ್ಲ ಕೇಳಿದೆ ನಾನು, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಹೇಳ್ತಿದ್ರು. ನಾನು ತುಂಬ ದೂರದಿಂದ ಹೋಗಿದ್ದೆ ಬೆಂಗಳೂರಿಗೆ ನಾನು, ಹಾಗಾಗಿ ಮತ್ತೆ ನನಗೆ ನಾಳೆ ನಾಡಿದ್ದು ತುಂಬ ಕಷ್ಟ ಆಗುತ್ತೆ ಅಂತ ಕೇಳ್ಕೊಂಡ್ರು ಅವರು. ಇಲ್ಲ ನೀವು ನಾಳೆ ಬನ್ನಿ, ಇವಾಗ ಆಗೋದಿಲ್ಲ ಅಂತಂದರು. ಮತ್ತೆ ನಾನು ನಾಳೆ ಹೋಗಿದ್ದೆ. ಹೋಗ್ಬಿಟ್ಟು ಅವ್ರನ್ನ ಕೇಳಿದೆ, ನಂದು ಇನ್ಶಿಯಲ್ ಒಂದು ಮಿಸ್ ಆಗಿದೆ, ಅದನ್ನು ಹಾಕ್ಕೊಡ್ಬೇಕು ಅಂತ ಅಂದಿದ್ದಕ್ಕೆ ಅವರು ನನಗೆ ಸುಮಾರು ಒಂದು 4 ಅವರ್ ವೆಯ್ಟ್ ಮಾಡಿಸಿದ್ಮೇಲೆ ಅವ್ರು ಬಂದು ನಂಗೆ ಚೇಂಜ್ ಮಾಡಿಕೊಟ್ರು. 4 ಅವರ್ ವೆಯ್ಟ್ ಮಾಡಿ ನಾನು ಬರೋಷ್ಟೊತ್ತಿಗೆ ಮನೆಗೆ ನನಗೆ 2 ಗಂಟೆ ಆಗಿತ್ತು, ನಾನು ಮನೆಗೆ ಬಂದು ಸೇರೋಷ್ಟೊತ್ತಿಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಬರೀವಾಗೇ ಇನಿಷಿಯಲ್ನ ಕರೆಕ್ಟಾಗಿ ಹಾಕಿ, ನಿಮ್ಮ ತಂದೆ ಹೆಸರನ್ನ ಕರೆಕ್ಟಾಗಿ ಬರೀರಿ. ಅವರು ಇನಿಷಿಯಲ್ ಕೂಡ ಸರಿಯಾಗಿ ಹಾಕಿ. ನಿಮ್ಮ ಎನ್ರೋಲ್ಮೆಂಟ್ನ ಹೆಂಗೆ ಕರೀತಾರೆ ಅಂತಂದರೆ, ನಿಮ್ಮ ತಂದೆ ಹೆಸರು ಹೇಳಿ ನಿಮ್ಮ ಹೆಸರು ಹೇಳ್ತಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತುಂಬ ಜನ ಇದ್ದರೆ ನಿಮ್ಗೆ ಕೇಳಿಸೋದು ಕಷ್ಟ ಆಗುತ್ತೆ.
ಸ್ವಲ್ಪ ಕಮ್ಮಿ ಜನ ಇದ್ದರು ಅಂತಂದರೆ ಅದು ನಿಮ್ಗೆ ಹೇಳ್ತೀನಿ ಯಾವಾಗ ಎನ್ರೋಲ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿ ವಾರ ಎನ್ರೋಲ್ಮೆಂಟ್ನ ಕೊಡ್ತಾರೆ. ಯಾವುದಿಂದೊಳಗೆ ನೀವು ಅರ್ಜಿನ ಕೊಟ್ಟರೆ, ಯಾವುದಿಂದೊಳಗೆ ನೀವು ಏನು ವೆರಿಫಿಕೇಷನ್ ಮುಗಿಸಿದ್ರೆ ನಿಮ್ಗೆ ಎನ್ರೋಲ್ಮೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು. ಬ್ಲಡ್ ಗ್ರೂಪ್ ಕೇಳ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ, ಅಡ್ರೆಸ್ ಕೇಳ್ತಾರೆ, ಮತ್ತು ಬಂದುಬಿಟ್ಟು ನೀವೇನಾದರೂ ವೃತ್ತಿಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಇಲ್ಲಿ ಏನು ಅಡ್ರೆಸ್ ಯಾಕೆ ಕೇಳ್ತಾರೆ ಅಂತಂದರೆ, ನಾವು ಎನ್ರೋಲ್ಮೆಂಟ್ನ ತೊಗೊಂಡ್ಬಿಡ್ತೀವಿ, ಅಲ್ಲಿ ಅವರೇ ಫೋಟೋ ತೆಗಿತಾರೆ. ಫೋಟೋ ತೆಗೆದ್ಬಿಟ್ಟು ನಮ್ಗೆ ಅದನ್ನು ಒಂದು ಫ್ರೇಮ್ ಥರ ಮಾಡಿ ನಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ. ಮತ್ತು ನಮಗೆ ID ಕಾರ್ಡ್ ಕೂಡ ಬರುತ್ತೆ, ನಮ್ಮ ಅಡ್ರೆಸ್ಗೆ ID ಕಾರ್ಡ್ ಬರುತ್ತೆ. ಹಾಗಾಗಿ ಅಡ್ರೆಸ್ನ ಕರೆಕ್ಟಾಗಿ ಫಿಲ್ ಮಾಡಿ. ನೆಕ್ಸ್ಟು ನೀವು 3 ಇಯರ್ಸಾ 5 ಇಯರ್ಸಾ, ನಿಮ್ಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷ ಎಷ್ಟು ತಿಂಗಳಲ್ಲಿ ಇವಾಗ ನಿಮಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಕೇಳ್ತಾರೆ. ನೀವು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಓದಿದ್ದು ಅಂತ ಅಂದ್ಬಿಟ್ಟು ಕೂಡ ಕೇಳ್ತಾರೆ. ಇನ್ನು ಪ್ರಾಕ್ಟೀಸ್ ಏರಿಯಾ ಅಂತ ಬಂದಾಗ ಪ್ರಾಕ್ಟೀಸ್ ಏರಿಯಾನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ನಾನಿರೋದು ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿನ ಒಂದು ಬಾರ್ ಅಸೋಸಿಯೇಷನಲ್ಲಿ ನನಗೆ ಏನು ಮೆಂಬರ್ಶಿಪ್ ಕೊಡಿ ಅಂತ ಹೇಳಿದ್ರೆ ಅವರು ಕೊಡೋದಕ್ಕೆ ಬರೋದಿಲ್ಲ. ಎಲ್ಲಿ ನೀವು ಮೆಂಬರ್ಶಿಪ್ ತೊಗೊತೀರೋ ಅಲ್ಲೇ ನೀವು ಪ್ರಾಕ್ಟೀಸ್ ಏರಿಯಾ ಹಾಕಬೇಕು ಅನ್ನೋದಿದೆ. ಅಂದರೆ ನೀವು ಪ್ರಾಕ್ಟೀಸ್ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಆದರೆ ಮೆನ್ಷನ್ ಮಾಡೋದು ನೀವು ಅಲ್ಲೇ ಮೆನ್ಷನ್ ಮಾಡಿ. ಎಲ್ಲಿರ್ತೀರೋ ಅಲ್ಲೇ ಮೆನ್ಷನ್ ಮಾಡಿ. ಸಪೋಸ್ ನಿಮಗೆ ಎಲ್ಲಿ ನಿಮಗೆ ID ಕಾರ್ಡ್ ಬೇಕಾಗುತ್ತೋ, ಎಲ್ಲಿ ನಿಮಗೆ ಮೆಂಬರ್ಶಿಪ್ ಬೇಕಾಗುತ್ತೋ ಅಲ್ಲಿ ಆ ಒಂದು ಏರಿಯಾನೇ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಹೋಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾರ್ ಅಸೋಸಿಯೇಷನಲ್ಲಿ ಯಾವ ರೀತಿಯಾಗಿ ನಾವು ಮೆಂಬರ್ಶಿಪ್ನ ತೊಗೋಬೇಕು, ID ಕಾರ್ಡ್ನ ಹೆಂಗೆ ತೊಗೋಬೇಕು, ಯಾವ್ಯಾವ ಅಫಿಡೇವಿಟ್ಗಳನ್ನ ನಾವು ಕೊಡಬೇಕು ಅನ್ನೋದನ್ನ ಪ್ರತಿಯೊಂದೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡಿ, ಅಲ್ಲಿ ID ಕಾರ್ಡ್ ತೊಗೋಬೇಕು, ಮೆಂಬರ್ಶಿಪ್ ತೊಗೋಬೇಕು ಅಂದರೆ ತುಂಬ ಡಿಫಿಕಲ್ಟ್ ಇದೆ. ಅಲ್ಲಿ ಮೆಂಬರ್ಶಿಪ್ ಕೊಡಬೇಕು ಅಂದರೆ ಫಸ್ಟ್ ನಾವು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ಮೆಂಟ್ ತೊಗೊಂಡು ನಾವು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಕೊಡುವಂಥ ಒಂದು ಎಕ್ಸಾಮ್ ಇದೆಯಲ್ಲ, AIB ಎಕ್ಸಾಮ್, ಅದನ್ನ ಪಾಸ್ ಮಾಡ್ಕೊಂಡಿರಬೇಕು. ಅಲ್ಲಿ ಪಾಸ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಮೆಂಬರ್ಶಿಪ್ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ವಿತೌಟ್ ಬ್ಯಾಂಡ್ ಫೋಟೋನ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು 8 ಆ 8 ಫೋಟೋನು ಅಲ್ಲಿ ಅಂಟಿಸ್ಬೇಕಾಗತ್ತೆ. ಇನ್ನು 3 ಫೋಟೋ ನಮಗೆ ಮಿಗುತ್ತೆ. ಆ 3 ಫೋಟೋನ ನಾವು ID ಕಾರ್ಡ್ಗೆ ಅಂತ ಅಂದ್ಬಿಟ್ಟು ಎನ್ರೋಲ್ಮೆಂಟ್ಗೆ ಹೋಗಿದ್ದ ದಿನ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿಬಿಟ್ಟು ನಾವು 3 ಫೋಟೋನ ಅವ್ರ ಕೈಲಿ ಕೊಟ್ಬಿಟ್ಟು ಬರಬೇಕು. ಈಗ ಅರ್ಜಿ ಎಲ್ಲ ಫಿಲ್ ಮಾಡಿದ್ದೀವಿ. ಈಗ ಈ ಅರ್ಜಿನ ತೊಗೊಂಡು ಡೋರ್ ನಂಬರ್ 2ಗೆ ಹೋಗ್ತೀವಿ. ಎಲ್ಲ ನೋಡಿದ್ಮೇಲೆ ಅವರು, ನಾನು ಚಲನ್ ಅಂತ ಹೇಳಿದ್ನಲ್ಲ, ಚಲನ್ ಮತ್ತು DD ಕಟ್ಟಿರ್ತೀವಲ್ಲ ಅದನ್ನು ತೊಗೊಂಡು ನಮಗೆ ಪಿಂಕ್ ಕಲರ್ ಶೀಟ್ 4 ಕೊಡ್ತಾರೆ. ಅದನ್ನು ನಾವು ತೊಗೊಂಡು ಈಗ ಮತ್ತೆ ಈ ಕೊಲಪ್ಸಲ್ ಹತ್ರ ಬಂದು ನಿಂತ್ಕೊಳ್ಳಿ. ಸ್ಟ್ರೈಟ್ ಹೋದ್ರೆ ಅಲ್ಲಿ ದೊಡ್ಡ ಹಾಲ್ ಸಿಗುತ್ತೆ, ಅಲ್ಲೋಗಿ ವೆರಿಫಿಕೇಷನ್ಗೆ ಕೂತ್ಕೋಬೇಕು. ನಾವು ತೊಗೊಂಬಂದಿರೋ ಡಾಕ್ಯುಮೆಂಟ್ಸ್ಗಳು, ಅಂಡರ್ಟೇಕನ್ನು, ಅಫಿಡೇವಿಟ್ ಪ್ರತಿಯೊಂದೂ ಅವ್ರ ಕೈಲಿ ಕೊಡಿ. ಈವನ್ ಫೋಟೋ ಸಮೇತ ಕೊಡಬೇಕಾಗತ್ತೆ. ಕೊಟ್ಟಮೇಲೆ ಇದೇನು ನಮ್ಮ ಕೈಲಿಗೆ ಪಿಂಕ್ ಕಲರ್ದು ಶೀಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಶೀಟ್ನ ಅವರೇ ಹರ್ಕೊಂಡು ಇನ್ನೊಂದು ಶೀಟ್ ನಮ್ಮ ಕೈಲಿ ಕೊಡ್ತಾರೆ. ಅದನ್ನು ನಾವು ಲಾಸ್ಟ್ ಎಲ್ಲಿ ಅಂದರೆ ಫಸ್ಟ್ ನಾವೆಲ್ಲಿ ಅರ್ಜಿ ತೊಗೊಂಡ್ವಿ ಅಲ್ಲಿ ಹೋಗ್ಬಿಟ್ಟು ಇದನ್ನು ಕೊಡಬೇಕಾಗತ್ತೆ. ಕೊಟ್ಟಾಗ ಅವ್ರು ಅಲ್ಲೇ ಹೇಳ್ತಾರೆ ಎನ್ರೋಲ್ಮೆಂಟ್ಗೆ ಯಾವ ದಿನ ಬರಬೇಕು ಅಂತ ಅಂದ್ಬಿಟ್ಟು. ಕರೆಕ್ಟಾಗಿ ಡೇಟ್ ತಿಳ್ಕೊಳ್ಳಿ. ಡೇಟ್ ತಿಳ್ಕೊಂಡು ಆ ಡೇಟ್ಗೆ ಹೋಗಿ ನೀವು ಎನ್ರೋಲ್ಮೆಂಟ್ನ ತೊಗೊಳ್ಳಿ. ನೋಡಿ, ಈ ಪ್ರೊಸೀಜರ್ ಎಲ್ಲ ನಾವು ಗುರುವಾರದೊಳಗೆ ಮುಗಿಸ್ಬೇಕು. ಶುಕ್ರವಾರ ಒಂದಿನ ಮಾತ್ರ ನಮಗೆ ಎನ್ರೋಲ್ಮೆಂಟ್ನ ಕೊಡ್ತಾರೆ. ಹಾಗಾಗಿ ಸೋಮವಾರದಿಂದ ಗುರುವಾರದೊಳಗೆ ನೀವು ಈ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ರೆ ಶುಕ್ರವಾರ ನಿಮಗೆ ಎನ್ರೋಲ್ಮೆಂಟ್ ಕೊಡ್ತಾರೆ. ಪ್ರತಿ ವಾರ ಎನ್ರೋಲ್ಮೆಂಟ್ನ ಕೊಡ್ತಾರೆ. ಇಲ್ಲಿ ವೆರಿಫಿಕೇಷನ್ ರೂಮ್ ಚೇಂಜ್ ಆಗ್ತಿರುತ್ತೆ, ಕೇಳ್ಕೊಂಡು ಹೋಗಿ ಕೂತ್ಕೊಳ್ಳಿ ನೀವು. ಇದಿಷ್ಟು ಪ್ರೊಸೀಜರ್ ಆಗಿತ್ತು ಏನು ಎನ್ರೋಲ್ಮೆಂಟ್ನ ತೊಗೊಳ್ಳೋ ಪ್ರೊಸೀಜರು. ಪ್ರತಿಯೊಂದೂ ಡಾಕ್ಯುಮೆಂಟ್ಸು ಯಾವುದು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಟ್ಬಿಟ್ಟು ಬನ್ನಿ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ. ಇನ್ನೊಂದು ವಿಷಯ ಇದೆ, ಅಕಸ್ಮಾತ್ ನೀವು ಶುಕ್ರವಾರ ಎನ್ರೋಲ್ಮೆಂಟ್ಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನೀವು ಹೇಳಿ ನಾನು ಎನ್ರೋಲ್ಮೆಂಟ್ ಬರಬೇಕಾಗಿತ್ತು, ನನ್ನ ಕೈಲಿ ಬರೋಕ್ಕಾಗಲಿಲ್ಲ ಅಂತಂದರೆ ಅವರು ಫೈನ್ ಅಂತ ಅಂದ್ಬಿಟ್ಟು ₹100 ಕಟ್ಟಿಸ್ಕೊಂಡು ಮತ್ತೆ ನೆಕ್ಸ್ಟ್ ವಾರ ನಿಮಗೆ ಶುಕ್ರವಾರ ನಿಮಗೆ ಎನ್ರೋಲ್ಮೆಂಟ್ನ ಕೊಡ್ತಾರೆ. ಇಷ್ಟೇ ಇವತ್ತಿನ ವಿಡಿಯೋ. ನಾನು ಹೇಳಿದ ಪ್ರತಿಯೊಂದು ವಿಷಯ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ AMA ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು.